ಮಂಡ್ಯ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಇವತ್ತು ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಜನರು ಏನ್ ಹೇಳ್ತಾ ಇದ್ದಾರೆ ಸರ್? ರೆಸ್ಪಾನ್ಸ್ ಹೇಗಿದೆ? ಈಗಾಗಲೇ ಇದು 2ನೇ ಪಂಚಾಯತಿ 3ನೇ ಪಂಚಾಯತಿ. ಈಗ ಆಲೆ 2 ಪಂಚಾಯತಿಗೆ ಹೋಗಿದ್ದು. ಅಲ್ಲಿ ಎಲ್ಲ ಅದ್ದೂರಿಯಾಗಿ ಸ್ವಾಗತ ಮಾಡಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಊರಲ್ಲಿ ನಮ್ಮ ಎಲ್ಲ ಮತದಾರರು ಹೇಳ್ತಾ ಇದ್ದಾರೆ. ಸರ್, ನೀವು ಮೂಲತಃ ಮಂಡ್ಯದವರು, ಆದ್ರೆ ಇಲ್ಲಿ ಒಂದಷ್ಟು ಸಂಪರ್ಕ ಕಡಿಮೆ ಇತ್ತೇನೋ ಸರ್? ಆದ್ರೆ ಈ ಬಂದಂತ ಸಂದರ್ಭದಲ್ಲಿ ಜನರು ನಮ್ಮ ಜಿಲ್ಲೆಯವರು, ನಮ್ಮ ನಾಗಮಂಗಲದವರು ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ಆ ಒಂದು ಜನರ ಪ್ರೀತಿ? ಮೊದಲು ಎಲ್ಲರಿಗೂ ಗೊತ್ತಿತ್ತು, ಲೀಡರ್ಗಳಿಗೆಲ್ಲ ಗೊತ್ತಿತ್ತು, ಮತದಾರರಿಗೆ ಗೊತ್ತಿರಲಿಲ್ಲ. ಈಗಾಗಲೇ 2 ತಿಂಗಳಿಂದ ಓಡಾಡ್ತಾ ಇರೋದು ಎಲ್ಲರಿಗೂ ಗೊತ್ತಾಗಿದೆ, ಮನೆಗೆ ಗೊತ್ತಾಗಿದೆ. ನಮ್ಮನೆ ಮಗ ನಿಂತಿದ್ದಾನೆ, ನಮ್ಮ ಮಗನಿಗೊಂದು ಓಟ್ ಹಾಕೋಣ, ನಮ್ಮ ಮಣ್ಣಿನ ಕಷ್ಟ ಸುಖ ಗೊತ್ತು, ಮಂಡ್ಯ ಜಿಲ್ಲೆಯ ಕಷ್ಟ ಸುಖ ಗೊತ್ತು ಅಂತ ಅವ್ರವರೇ ಮಾತಾಡ್ಕೋತಾರೆ. ಏನ್ ಹೇಳ್ತಾ ಇದಾರೆ ಸರ್ ಜನಗಳು? ಅಂದ್ರೆ ಬಂದಂತ ಸಂದರ್ಭದಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದಾರ, ಏನ್ ಹೇಳ್ತಾರೆ? ಇನ್ನೂ 4 ವರ್ಷ ನಮ್ಮ ಸರ್ಕಾರ ಇರ್ತದೆ. ಗ್ಯಾರಂಟಿ ಯೋಜನೆ, ಗ್ಯಾರಂಟಿ ಕಾರ್ಡ್ ಕೊಟ್ಟೇನೆ ನಮ್ಮ ಮತದಾರರು ಓಟ್ ಹಾಕಿದ್ರು. ಗ್ಯಾರಂಟಿ 8 ತಿಂಗಳ ಅನುಷ್ಠಾನಕ್ಕೆ ತಂದಿದ್ದಾರೆ. ಅದರಿಂದ ಇವರು ನಮ್ಮ ಈ ಬರಗಾಲದಲ್ಲಿ 120 ವರ್ಷ ಬರಗಾಲ ಇದೆ. ಈ ಬರಗಾಲದಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಹಂಗಾಗಿ ನೆನೆಸ್ಕೊತಾರೆ, ಇಲ್ಲ ಈ ಸರಿ ನಿಮಗೆ ಓಟ್ ಹಾಕ್ತೀವಿ ಅಂತ. ತಿರುಗಿ ನಮ್ಮ ಕೇಂದ್ರ ಸರ್ಕಾರ ಬಂದರೆ 5 ಗ್ಯಾರಂಟಿನೂ ಅನೌನ್ಸ್ ಮಾಡಿವೆ. ಗ್ಯಾರಂಟಿ ಅನೌನ್ಸ್ ಮಾಡಿದಾಗ ಇವ್ರು ಗೆಲ್ಸಿದ್ರೆ ಗ್ಯಾರಂಟಿ ಮತ್ತೆ ಬರ್ತದೆ ಅಂತ ಹೇಳಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋಕ್ಕೆ. ಸರ್, ಮಂಡ್ಯ ಅಭಿವೃದ್ಧಿಗೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಗೆದ್ದಂತ ಬಳಿಕ ಇಂಥ ಯೋಜನೆಗಳನ್ನ ಮಾಡಬೇಕು ಅಂತ. ನಮ್ಮ ಮಂಡ್ಯದಲ್ಲಿ ಟಾಯ್ಲೆಟ್ ಇಲ್ಲ, ಬಾತ್ರೂಮ್, ಸ್ಕೂಲ್ಗಳ ಬಿಲ್ಡಿಂಗ್ ಇಲ್ಲ, ಟೀಚರ್ಸ್ ಇಲ್ಲ. ಮತ್ತು ಈಗಾಗಲೇ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಬಡ್ಜೆಟಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಡೋದು, ಆಮೇಲೆ ಯೂನಿವರ್ಸಿಟಿ ಮಾಡೋದು, ಮತ್ತು ಬೃಂದಾವನ ಹೈಟೆಕ್ ಮಾಡೋದು, ಆಮೇಲೆ ಹಾಸ್ಪಿಟ್ಲ್ ಬಡ್ಜೆಟಲ್ಲಿ ನೆಕ್ಸ್ಟ್ ಹಾಸ್ಪಿಟ್ಲು ಹೈಟೆಕ್ ಹಾಸ್ಪಿಟ್ಲ್ ಮಾಡಬೇಕು ಅಂತ. ನೀರಾವರಿ ಯೋಜನೆಗೆ ಅನೇಕ ಕಾಮಗಾರಿಗಳು ಕೊಡಬೇಕು ಅಂತ ಇದ್ದಾರೆ. ಬಿಸಿ ನಾಲೆಗಳಿಗೆ ಮತ್ತು ಅಚ್ಚುಕಟ್ಟಿನ ಪ್ರದೇಶಗಳಿಗೆ ರೈತರಿಗೆ ರೋಡ್ಸು, ಬಿಲ್ಡಿಂಗ್ಸು ಎಲ್ಲ ತರಬೇಕು ಅಂತ. ಅದು ನಮ್ಮ ಸರ್ಕಾರದಿಂದ ತಂದು ನಮ್ಮ ನಾಯಕರುಗಳ ಜೊತೆ ಕುಂತು ಚರ್ಚೆ ಮಾಡಿ ಎಲ್ಲ ಶಾಸಕರ ಜೊತೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಕುಂತು ಅನೇಕ ಕಾರ್ಯಕ್ರಮಗಳು. ಸರ್, ಕೊನೆಯದಾಗಿ ಸರ್, ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಮತ್ತು DK ಶಿವಕುಮಾರ್ ಕೂಡ ಉಪಸ್ಥಿತರಿರ್ತಾರೆ. ಆ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಮಾಹಿತಿ? ರಾಹುಲ್ ಗಾಂಧಿ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಮ್ಮೆಲ್ಲ ಸಚಿವರು ಮತ್ತು ಶಾಸಕರು ಸೇರಿ ನನಗೆ ಸಪೋರ್ಟ್ ಮಾಡ್ತಾರೆ. ಅದು ಹೆಚ್ಚು ಬೂಸ್ಟ್ ಕೊಟ್ಟಂಗೆ ಆಗ್ತದೆ. ಇದಿಷ್ಟು ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮದ್ದೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.